ಜೆಡಿಎಸ್ ಶಾಸಕಿ ಮನೆಗೆ ಕಳ್ಳರು ನುಗ್ಗಿ ಎಸ್ಕೇಪ್ ಆಗಿದ್ದಾರೆ. ನೋಡಿ, ರಾಯಚೂರಿನಲ್ಲಿರುವಂತಹ ಕರಿಯಮ್ಮ ನಾಯಕ್ ನಿವಾಸದಲ್ಲಿ ಕಳ್ಳರ ಹಾವಳಿ ಇದು. ಸೊ ಜೆಡಿಎಸ್ ಶಾಸಕಿ ಅವರ ನಿವಾಸಕ್ಕೆ ಕಳ್ಳರ ಎಂಟ್ರಿ ಆಗಿದೆ, ಆದರೆ ಅವರು ಎಸ್ಕೇಪ್ ಆಗಿದ್ದಾರೆ. ನಿವಾಸಕ್ಕೆ ಹಿಂಬಾಗಲಿಂದ ಅಪರಿಚಿತ ಟೀಮ್ ಎಂಟ್ರಿ ಕೊಟ್ಟಿದೆ. ಈ ವೇಳೆ ಅಕ್ಕಪಕ್ಕದವರು ಕೂಗಿದಾಗ ಅವರು ಎಸ್ಕೇಪ್ ಆಗಿದ್ದಾರೆ. ರಾಯಚೂರಿನ ದೇವದುರ್ಗ ಪಟ್ಟಣದಲ್ಲಿರುವಂಥ ನಿವಾಸದಲ್ಲಿ ಈ ಒಂದು ಘಟನೆ ಆಗಿದೆ. ಘಟನೆ ಬಳಿಕ ದೇವದುರ್ಗ ಪೊಲೀಸರಿಗೆ ಶಾಸಕಿ ಮಾಹಿತಿಯನ್ನು ಕೊಡ್ತಾರೆ. ಈ ಬಗ್ಗೆ ಸೂಕ್ತ ಕ್ರಮಕ್ಕೆ ಪೊಲೀಸರಿಗೆ ಕರಿಯಮ್ಮ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ ಶಾಸಕರ ಮನೆ ಮೇಲೂ ಕೂಡ ಕಳ್ಳರು ಬಿಡೋದಿಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರು ಹೇಗೆ ಧೈರ್ಯದಿಂದ ಇರ್ತಾರೆ ಅಂತ. ಶಾಸಕಿಯ ನಿವಾಸಕ್ಕೆ ನುಗ್ಗಿರುವಂಥ ಕಳ್ಳರು ಬೇರೆ ಭಾಗದಿಂದ ಯಾರೋ ಜನ ನೋಡ್ತಾರೆ, ಅಕ್ಕಪಕ್ಕದಲ್ಲರೂ ಚೀರಾಡ್ತಾರೆ, ಕೂಗಾಡ್ತಾರೆ, ಆವಾಗ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಬಟ್ ಈಗ ಅವ್ರು ಯಾರು ಅನ್ನೋದು ಗೊತ್ತಾಗಬೇಕು. ಕಳ್ಳರ ಅಥವಾ ಯಾರು, ಏನು ಎತ್ತ, ಯಾಕೆ ಬಂದಿದ್ರು, ಯಾಕೆ ಈ ಮನೆ ಟಾರ್ಗೆಟು, ಇದೆಲ್ಲವೂ ಕೂಡ ತನಿಖೆ ಆಗಬೇಕಾಗತ್ತೆ. ಶಾಸಕಿ ನಿವಾಸ ಈ ಕೂಗಲಳತೆಯ ದೂರದಲ್ಲಿ ಬೈಕನ್ನು ನಿಲ್ಲಿಸಿ ಎಂಟ್ರಿಯನ್ನು ಕೊಟ್ಟಿದ್ರಂತೆ. 23ರ ರಾತ್ರಿ ಆಗಿರುವಂಥ ಘಟನೆ ಇದು. ಶಾಸಕಿ ಮನೆಯ ಕೂಗಲತೆಯ ದೂರದಲ್ಲಿ ಬೈಕನ್ನು ನಿಲ್ಲಿಸಿ ಇವರು ಈ ರೀತಿಯಾಗಿ ಕಳ್ಳತನ ಮಾಡೋದಕ್ಕೆ ಮುಂದಾಗಿದ್ದರು. ಬಟ್ ಎಸ್ಕೇಪ್ ಆಗಿದ್ದಾರೆ, ಸಿಗಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಕುಮಾರ್, ಈಗ ಅವರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಯಾಕೆ ಬಂದಿದ್ರು, ಯಾಕೆ ಈ ಮನೆ ಟಾರ್ಗೆಟ್ ಅಂತ? ಎಂ ಕುಮಾರ್, ನಿಜವಾಗ್ಲೂ ಏನು ಇದು ದೇವದುರ್ಗ ಶಾಸಕಿಯಾದಂತ ಜಿ ಕರಿಯಮ್ಮ ನಾಯಕ್ ಅವರ ಮನೆ ಮೇಲೆ ಕಳ್ಳರು ಬಂದಿದ್ರು ಅನ್ನುವಂಥದ್ದು ಒಂದು ಮೇಡಮ್ ಅವರೇ ಕೂಡ ಒಂದು ಮಾಹಿತಿ ನೀಡ್ತಾ ಇರುವಂತದ್ದು. ಆದ್ರೆ ಏನು ನಿನ್ನೆ ರಾತ್ರಿ ಅಷ್ಟೇ ಕೂಡ ಅವರು ಮಲಗಿದಂತ ಸಂದರ್ಭದಲ್ಲಿ ಕಿಟಕಿಯಲ್ಲಿ ಕೂಡ ಅವರು ಮೂವರು ಬಂದು ಒಂದು ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಅಲ್ಲಿ ಪಕ್ಕದ ಮನೆಯಲ್ಲಿಂದ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಇಲ್ಲಿರುವಂತ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು, ಮತ್ತೆ ಶಾಸಕರ ಬೆಂಬಲಿಗರು ಕೂಡ ಮಾಹಿತಿ ನೀಡಿರುವಂತದ್ದು. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಪಕ್ಕ ಮನೆಯವರು ಒಂದು ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ ಓಡಿ ಹೋಗಿರುವಂತ ಘಟನೆ ಕೂಡ ಅಲ್ಲಿ ಜನರಿಗೆ ಗೊತ್ತಾಗಿರುವಂತದ್ದು. ಇದರಿಂದಾಗಿ ಮತ್ತೆ ಅಲ್ಲಿರುವಂತ ಬೆಂಬಲಿಗರು ಕೂಡ ಶಾಸಕರ ಮನೆಯಿಂದ ಕೂಡ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಓಡೋಗಿರುವಂತ ದೃಶ್ಯಾವಳಿಗಳು ಕೂಡ ಸ್ಥಳೀಯವಾಗಿ ನೋಡಿದಾರೆ ಅಂತ ಅನ್ನೋದು ಅಲ್ಲಿರುವಂತ ಸ್ಥಳೀಯರ ಮಾತಾಗಿರುವಂತದ್ದು. ಇದರಿಂದಾಗಿ ಏನು ಶಾಸಕರಿಗೆ ಒಂದು ಮನೆ ಕಳ್ಳತನಕ್ಕೆ ಬಂದಿದ್ರ ಇಲ್ಲ ಅಥವಾ ಶಾಸಕರಿಗೆ ಏನಾದ್ರೂ ಒಂದು ಆತಂಕ ಮಾಡಲು ಬಂದಿದ್ರ ಅನ್ನುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಈಡಾಗಿರುವಂತದ್ದು. ಇನ್ನೂ ಒಂದು ಕಡೆ ನೋಡೋದಾದ್ರೆ ಏನು ಶಾಸಕರು ಜಿ ಕರಿಯಮ್ಮ ನಾಯಕ್ ಜೆಡಿಎಸ್ ಶಾಸಕರಾಗಿರುವಂತಹ ಹಿನ್ನೆಲೆಯಲ್ಲಿ ಶಾಸಕರಾದಂತಹ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಅಲ್ಲಿ ಸ್ಟ್ಯಾಂಡ್ ಮಾಫಿಯಾ ಮತ್ತೆ ಮಟ್ಕಾ ದಂಧೆ ಸಾಕಷ್ಟು ದಂಧೆಗಳು ಕೂಡ ನಡೀತಾ ಇತ್ತು. ಇವಾಗ ಅವನ್ನೆಲ್ಲ ಕಡಿವಾಣ ಹಾಕಿದಂತ ಹಿನ್ನೆಲೆಯಲ್ಲಿ ಅವರ ಮೇಲೆ ಜೀವ ಬೆದರಿಕೆಗೆ ಕೂಡ ಮಧ್ಯದಲ್ಲಿ ಇತ್ತು ಅನ್ನುವಂಥದ್ದು ಶಾಸಕರು ಒಂದು ಬಾರಿ ಮಾಧ್ಯಮಗಳು ಮುಂದೆ ಹೇಳಿರುವಂತದ್ದು. ಇದರಿಂದಾಗಿ ಇದೇ ಪ್ರಕರಣಕ್ಕೆ ಏನಾದರೂ ಒಂದು ಟ್ವಿಸ್ಟ್ ಇತ್ತಾ ಅನ್ನುವಂಥದ್ದು ಸಾಕಷ್ಟು ಅನುಮಾನಕ್ಕೀಡಾಗಿರುವಂತದ್ದು ಎಂ ಕುಮಾರ್. ಇದರಿಂದಾಗಿ ಪೊಲೀಸ್ ಇಲಾಖೆಯು ಕೂಡ ಎಲ್ಲ ರೀತಿಯಾದಂತಹ ಶಾಸಕರಿಗೆ ಒಂದು ರಕ್ಷಣೆ ನೀಡ್ತಾರ, ಮತ್ತೆ ಈ ಪ್ರಕರಣಕ್ಕೆ ಏನಾದ್ರು ಬೇಯಿಸುವಂತ ಕೆಲಸ ಮಾಡ್ತಾರ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.